ಹೊರಹಾಕಿರೋದು ಈಗ ಗಮನಕ್ಕೆ ಬಂತು, ನನಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಕನ್ನಡದ ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ. ಅದಕ್ಕೋಸ್ಕರ ಅಂತಾನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಕೂಡ ಸೃಷ್ಟಿಯಾಗಿದೆ. ಅದರ ಜೊತೆಗೆ ಕಾಂಟ್ರವರ್ಸಿ ಎಂಬಂತೆ ಹಲವಾರು ವಿಚಾರಗಳು ಕೂಡ ಓಡಾಡ್ತಾ ಇದೆ. ಎಲ್ರಿಗೂ ಕೂಡ ಗೊತ್ತು, ಭಾರತದ ಬಿಗ್ ಬಾಸ್ ಇತಿಹಾಸದಲ್ಲೇ ನಂಬರ್ 1 ಆ್ಯಂಕರಿಂಗ್ ಅನ್ನು ನಡೆಸಿಕೊಟ್ಟಿರುವಂತಹ ನಟ ಅಂದರೆ ಅದು ನಮ್ಮ ಕನ್ನಡದ ಶ್ರೇಷ್ಠ ಹಾಗೂ ಅದ್ಭುತ ನಟ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅಂತ ಅಂದ್ರೆ ಬಿಗ್ ಬಾಸ್ ಅಂತ ಹೇಳಿ ಕರೀತಾರೆ ಕರ್ನಾಟಕದಲ್ಲಿ. ಸೊ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡುವಂತಹ ಒಂದು ಬಿಗ್ ಬಾಸ್ ಯಾರೂ ಕೂಡ ನಡೆಸಲಿಕ್ಕೆ ಆಗೋಲ್ಲ, ಅವರ ರೀಪ್ಲೇಸ್ಮೆಂಟ್ ಯಾರೂ ಕೂಡ ಆಗ್ಲಿಕ್ಕೆ ಆಗಲ್ಲ ಅಂತಾನೆ ಹೇಳ್ತಿದ್ದೀವಿ. ಸೊ ಸತತವಾಗಿ 11 ಸೀಸನ್ಗಳನ್ನ ಜೊತೆಗೆ ಒಂದು OTT ಸೀಸನ್ ಅನ್ನ ನಡೆಸಿರುವಂತಹ ಕಿಚ್ಚ ಸುದೀಪ್ ಅವರು ಹೋದ ಒಂದು ಬಿಗ್ ಬಾಸ್ ನ ಮಧ್ಯದಲ್ಲಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿಬಿಡ್ತಾರೆ. ಅದು ಏನಂತ ಹೇಳಿದ್ರೆ, ನಾನು ಬಿಗ್ ಬಾಸ್ ಮುಂದಿನ ಸೀಸನ್ ಇಂದ ಇರೋದಿಲ್ಲ ಅಂತ ಹೇಳಿ. ಸೊ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತು ಈ ವಿಚಾರವನ್ನ ಕೇಳ್ಬಿಟ್ಟು. ಹಾಗೆ ಟ್ವಿಟರ್ ಅಲ್ಲಿ ಅವರು ಅದನ್ನ ಸ್ಪಷ್ಟವಾಗಿ ಹೇಳಿದ್ರು. ನಂತರ ಮೀಡಿಯಾದವರು ಏನ್ ಕೇಳಿದ್ರು ಅದ್ರ ಮುಂದೆನೂ ಕೂಡ ಹೇಳಿದ್ರು, ನನ್ನ ಕೈಲಿ ಆಗ್ತಾ ಇಲ್ಲ, ಸೊ ನನ್ನ ಸಿನಿಮಾಗಳಿಗೆ ಬೇರೆ ಕೆಲಸಗಳಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇದಾದ ನಂತರ ಬಿಗ್ ಬಾಸ್ ಕೂಡ ಮುಗಿತು, ಅದ್ಭುತವಾದ ಸೀಸನ್ ಕೂಡ ಬಂತು, ಒಳ್ಳೆ TRP ಒಂದಿಗೆ ಮುಗ್ದು ಹೋಯ್ತು. ಸೊ ನಂತರ ಬಿಗ್ ಬಾಸ್ ಟೀಮ್ ಇಂದ ಒಂದು ಪ್ರೆಸ್ ಮೀಟ್ ಅಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ, ಸುದೀಪ್ ಅವರು ನೆಕ್ಸ್ಟ್ ನಡೆಸ್ಕೊಡಲ್ಲ ಅಂತ ಹೇಳಿದ್ರೆ ಯಾರನ್ನ ಅವರ ರಿಪ್ಲೇಸ್ಮೆಂಟ್ ಆಗಿ ತಗೋತೀರಾ ಅಂತ ಹೇಳಿ. ಆಗ್ಲಾ ಚಾನಲ್ ಅವರು ಮತ್ತೆ ಬಿಗ್ ಬಾಸ್ ಟೀಮ್ ಹೇಳಿದ ಒಂದೇ ಮಾತು, ಸುದೀಪ್ ಅವ್ರನ್ನ ನಾವು ಕನ್ವಿನ್ಸ್ ಮಾಡೇ ಮಾಡ್ತೀವಿ, ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ನಾವು ಕರ್ಕೊಳ್ಳಲ್ಲ ಅಂತ ಹೇಳಿ ಅವರು ಒಂದು ಮಾತು ಹೇಳಿದ್ರು. ಅದರಂತೆ ಬಿಗ್ ಬಾಸ್ ಟೀಮು ಸುದೀಪ್ ಅವರಿಗೆ ಅಪ್ರೋಚ್ ಕೂಡ ಮಾಡಿದ್ದಾರೆ. ಅದಕ್ಕೆ ಸುದೀಪ್ ಅವರು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸುದೀಪ್ ಅವರಿಗೆ ಹಲವಾರು ವಿಚಾರದಲ್ಲಿ ಬೇಜಾರಾಗಿತ್ತು. ಅದೇನಂತ ಹೇಳಿದ್ರೆ, ಕನ್ನಡದ ಬಿಗ್ ಬಾಸ್ ಅಲ್ಲಿ ಕನ್ನಡಕ್ಕೆ ಸ್ವಲ್ಪ ಎಲ್ಲೋ ಅವಮಾನ ಆಗ್ತಿದೆ ಅಥವಾ ಕೆಳಗಡೆ ಹಾಕ್ತಿದ್ದಾರೆ ಅಂತಾನೂ ಕೂಡ ಅನಿಸ್ತಾ ಇತ್ತು. ಅದರ ಬಗ್ಗೆ ರೂಪೇಶ್ ರಾಜಣ್ಣ ಅವರು ಕೂಡ ಒಂದು ಬಾರಿ ಲೈವ್ ಬಂದು ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು. ಅದಾದ ನಂತರ ಸುದೀಪ್ ಅವರು ಹಲವಾರು ವಿಚಾರಗಳನ್ನ ಸ್ವಲ್ಪ ತಿದ್ಕೋಬೇಕು ಬಿಗ್ ಬಾಸ್ ಟೀಮ್ ಅಂತಾನೂ ಕೂಡ ಅವರಿಗೆ ಒಂದು ಲೆಕ್ಕಾಚಾರವನ್ನ ಕೊಟ್ಟಿದ್ರು. ಅದಕ್ಕೆಲ್ಲದಕ್ಕೂ ಕೂಡ ಬಿಗ್ ಬಾಸ್ ಟೀಮ್ ಹೂ ಅಂತ ಒಪ್ಕೊಂಡಿದೆ. ಅದಕ್ಕೋಸ್ಕರ ಬಿಗ್ ಬಾಸ್ ಮಾಡಲಿಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸೊ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು, ಅದರ ಜೊತೆಗೆ ಹೆಣ್ಣು ಗಂಡು ಅನ್ನೋ ಒಂದು ಸಮಾನತೆನೂ ಕೂಡ ಇರಬೇಕು. ಗಂಡು ಮಕ್ಕಳು ತಪ್ಪು ಮಾಡಿದವರಿಗೆ ಹೊರಗಡೆ ಹಾಕೋದು, ಹೆಣ್ಣು ಮಕ್ಕಳನ್ನ ಒಳಗಡೆ ಇಟ್ಕೊಳ್ಳೋದು, ಕನ್ನಡ ಮಾತಾಡದೇ ಇದ್ದಾಗ ಸಾಂಗ್ ಅನ್ನ ಹಾಕದೇ ಇರೋದು, ನಂತರ ಹಲವಾರು ವಿಚಾರಗಳಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಶುರು ಆದಾಗ ಬಿಗ್ ಬಾಸ್ ಅವರು ಯಾರೇ ಆಗಿರ್ಲಿ ಸುದೀಪ್ ಅವ್ರನ್ನೇ ಕೇಳ್ತಾರೆ. ಅದಕ್ಕೋಸ್ಕರ ಸುದೀಪ್ ಅವರು ಈ ತರ ವಿಚಾರಗಳನ್ನ ನೀವು ಸರಿಪಡಿಸ್ಕೋಬೇಕು ಅಂತ ಹೇಳಿ ಬಿಗ್ ಬಾಸ್ ಟೀಮ್ಗೆ ತಿಳಿಸಿದ ನಂತರ ಅವರು ಎಲ್ಲದಕ್ಕೂ ಕೂಡ ಓಕೆ, ನೀವು ಹೇಳದಂಗೆ ಕೇಳ್ತೀವಿ, ದಯವಿಟ್ಟು ನೀವು ಈ ಬಾರಿಯ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡಲೇಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಸುದೀಪ್ ಅವರು ತಮ್ಮ ಅಮ್ಮನ ನೆಚ್ಚಿನ ಕಾರ್ಯಕ್ರಮಕ್ಕೆ ಓಕೆ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸೊ ಸುದೀಪ್ ಅವರಿಗೂ ಕೂಡ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಮಾಡಿಕೊಡ್ತು, ಜೊತೆಗೆ ಅವರಿಗೆ ಒಳ್ಳೆಯ ಬೆಲೆಯನ್ನು ಕೂಡ ತಂದುಕೊಡ್ತು ಅನ್ನೋದ್ರಲ್ಲೂ ಏನು ಬೇರೆ ವಿಚಾರಗಳಿಲ್ಲ. ಸೊ ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಥ್ಯಾಂಕ್ ಯು.